ಪ್ರಶ್ನೆಯನ್ನ ಕೇಳಲೇಬೇಕಾಗುತ್ತೆ ಈ ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ಒಂದು ಪ್ರಶ್ನೆಯನ್ನ ಕೇಳಲೇಬೇಕು ಆನಂದ್ ಗುರುಜಿಗೂ ಕೂಡ ನಾವು ನಿರಂತರವಾಗಿ ಸಂಪರ್ಕಿಸ್ತಾ ಇದ್ದೀವಿ ಅವರು ಯಾವುದೇ ಕ್ಷಣವೂ ಕೂಡ ಲೈವ್ ಆಗಿ ಜಾಯಿನ್ ಆಗಬಹುದು ದಿವ್ಯಾ ಈ ಒಂದು ಸುದ್ದಿಯನ್ನ ಪಿಕ್ ಮಾಡುವಂತಹ ಸಂದರ್ಭದಲ್ಲಿ ತಮ್ಮ ವೈಯಕ್ತಿಕ ಹಿನ್ನೆಲೆಯನ್ನು ಕೂಡ ನಾವು ಸ್ವಲ್ಪ ಅಧ್ಯಯನ ಮಾಡಿದ್ವಿ ಕಾರಣ ಆಂಕರ್ ಆಗಿದ್ದುಕೊಂಡು ನಾನು ಸ್ವಲ್ಪ ಪ್ರಾಥಮಿಕ ಅಧ್ಯಯನವನ್ನ ಮಾಡಲೇಬೇಕಾಗುತ್ತೆ ಆ ಸಂದರ್ಭದಲ್ಲಿ ನೀವು ಒಂದು ಸಂಸ್ಥೆಯಲ್ಲಿ ಆಂಕರ್ ಆಗಿ ಕೆಲಸದಲ್ಲಿದ್ದೀರಿ ಹೌದು ನಿಮಗೆ ಅಲ್ಲಿ ಎಲ್ಲವೂ ಕೂಡ ಇನ್ಸ್ಟ್ರಕ್ಷನ್ ಅಂದ್ರೆ ಅರ್ಥಾತ್ ನಿರ್ದೇಶನಗಳು ಬರುತ್ತೆ ಅವರು ಹೇಳಿದಂತೆ ನೀವು ಮಾಡಬೇಕಾಗಿ ಬರುತ್ತೆ ಆದ್ರೆ ನಿನ್ನೆಯ ಸುದ್ದಿಗಳಲ್ಲೆಲ್ಲವೂ ಕೂಡ ದಿವ್ಯಾ ವಸಂತಾಳ ಗ್ಯಾಂಗು ಈ ಕೆಲಸ ಮಾಡಿದೆ ಅಂತ ಹೇಳಿ ನಿಮ್ಮನ್ನ ತೇಜೋವಧೆ ಮಾಡಲಾಯಿತು ಅಂತ ಹೇಳಿ ನೀವು ಆರೋಪ ಮಾಡ್ತಾ ಇದ್ದೀರಿ ಹಾಗಾದ್ರೆ ವೈಯಕ್ತಿಕವಾಗಿ ನಿಮ್ಮನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ನೀವು ತಿಳ್ಕೊಂಡಿರೋ ಕಾರಣ ನಿಮ್ಮನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ 100% ನನ್ನನ್ನ ವೈಯಕ್ತಿಕವಾಗಿನ ಇವ್ರು ಟಾರ್ಗೆಟ್ ಮಾಡ್ತಿದ್ದಾರೆ ಸುದ್ದಿಗಳನ್ನ ತಗೊಳ್ಳೋದಾಗಿದ್ರೆ ಮೀಡಿಯಾದವರು ನಿಜವಾದ ಸುದ್ದಿಗಳನ್ನ ಕೊಡೋರಾಗಿದ್ರೆ ನನಗೂ ಕಾಲ್ ಮಾಡಿ ಯಾಕೆ ನಾನು ಸತ್ತೋಗಿಲ್ಲ ನಾನು ಇನ್ನೂ ಬದುಕಿದ್ದೀನಿ ಆಯ್ತಾ ನನಗೆ ಎಷ್ಟು ನೋವನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಮೀಡಿಯಾದವರು ಪ್ರೀವಿಯಸ್ಲು ತುಂಬಾ ನೋವನ್ನ ಕೊಟ್ಟಿದ್ದಾರೆ ಅದರಿಂದ ನಾನು ಡಿಪ್ರೆಷನ್ ಇಂದ ಆಚೆ ಬಂದು ಏನೋ ಒಂದು ಹೊಸದಾಗಿ ಬದುಕೋಣ ನಾನು ಎಲ್ಲಿ ನಾನು ಬಿದ್ದಿದ್ದೀನೋ ಅಲ್ಲೇ ಬೆಳಿಬೇಕು ಅಂತ ಹೇಳಿ ಮತ್ತೆ ನಾನು ಮೀಡಿಯಾಗ್ ಬಂದಿದ್ದೀನಿ ಅಷ್ಟು ಹಿಂಸೆಯನ್ನ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ತಡ್ಕೊಂಡು ಬೇಡ ಇವಾಗ ಮಾತಾಡೋದು ಬೇಡ ಇನ್ನೂ ಟೈಮ್ ಇದೆ ಅನ್ಕೊಂಡು ನಾನು ಇವಾಗ ಸಾಮ್ರಾಟ್ ನ್ಯೂಸ್ಗೆ ಜಾಯ್ನ್ ಆಗಿರೋದು ಈ ಸಾಮ್ರಾಟ್ ನ್ಯೂಸ್ ಬಂದ ಮೇಲೂ ಕೂಡ ಇವಾಗ ನನ್ನನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಂದ್ರೆ ಇವಾಗ ಅದು ಪರ್ಸನಲ್ ಆಗೇ ಹೋಗ್ತಿರೋದು ಇವರು ಸುದ್ದಿ ಕೊಡೋದಾಗಿದ್ರೆ ಜನರುಗಳಿಗೆ ಸತ್ಯವನ್ನೇ ಹೇಳೋದಾಗಿದ್ರೆ ಒಂದ್ಸತಿ ಎಂಪ್ಲಾಯ್ ನ ನೋಡ್ಕೊಂಡ್ ಬಂದು ಆಮೇಲೆ ಏನ್ ಕೇಸ್ ಆಗಿದೆ ಅಂತ ಚೆಕ್ ಮಾಡಿ ಆಮೇಲೆ ನನಗ್ ಕಾಲ್ ಮಾಡಿ ಏನಾಯ್ತು ದಿವ್ಯಾ ಅವ್ರೆ ಏನ್ ಕೇಸು ಹೆಂಗೆ ಏನು ಯಾವ ನಿಮ್ಗೆ ಬೇಲ್ ಸಿಕ್ಕಿದ್ಯಾ ಅಥವಾ ನಿಮ್ಗೆ ನೀವು ಅಬ್ಸ್ಕೆಂಡ್ ಆಗಿದ್ದೀರಾ ಎಲ್ಲಿದ್ದೀರಾ ನಾ ಇನ್ನು ಬದುಕಿದ್ದೀನಿ ಆಯ್ತಾ ನನಗೆ ಫೋನ್ ಮಾಡಿ ಕೇಳ್ಬೋದಿತ್ತು ಅವ್ರಿಗೆ ಏನು ಕೇಳಿಲ್ಲ ನನಗೆ ಯಾರೊಬ್ರು ಕೂಡ ಕಾಂಟ್ಯಾಕ್ಟ್ ಅನ್ನ ಮಾಡಿಲ್ಲ ಆಯ್ತಾ ಯಾರೊಬ್ರು ಕೂಡ ನನ್ನ ಕಾಂಟ್ಯಾಕ್ಟ್ ಅನ್ನ ಮಾಡದೆ ನನ್ನ ಬಗ್ಗೆ ನನ್ನನ್ನ ಅಂದ್ರೆ ಡ್ಯುವೆಲ್ ಸೈಡ್ ಎರಡ್ ಸೈಡ್ ವಿಚಾರಣೆಯನ್ನ ಮಾಡದೆ ಎರಡ್ ಸೈಡ್ ತಿಳ್ಕೊಳ್ದೆ ಇವ್ರು ಹೇಗೆ ಸುದ್ದಿಯನ್ನ ಮಾಡ್ತಾರೆ ಹಾಗಾದ್ರೆ ಆ ಕೆಲವೊಂದು ಮೀಡಿಯಾಗಳು ನಿಜವಾಗ್ಲೂ ಜರ್ನಲಿಸ್ಟ್ಗಳ ಅವರು ನಿಜವಾಗ್ಲೂ ಪತ್ರಕರ್ತರ ಅವ್ರು ನಿಜವಾಗ್ಲೂ ಕೂಡ ಜನರಿಗೆ ಒಂದು ಇನ್ಫಾರ್ಮೇಶನ್ ಕೊಡುವಂತ ಮೀಡಿಯಾ ನಡೆಸ್ತಿದಾರ ಅಥವಾ ಮಾರಾಟ ಮಾಡ್ಕೊಂಡು ಅವರು ಅಲ್ಲಿ ಏನು ಮಾರ್ಕೆಟಿಂಗ್ ಮಾಡ್ಕೊಂಡು ದುಡ್ಡು ಮಾಡ್ಕೋತಿದಾರ ಅಂತ ನನಗೆ ಅನ್ಸುತ್ತೆ ಅವರು ಸತ್ಯವನ್ನೇ ಕೊಡೋದಾದ್ರೆ ನನಗೆ ಕೇಳ್ಬೋದಿತ್ತಲ್ಲ ನಾನು ಬದುಕಿದ್ದೀನಿ ಇನ್ನು ನಾನು ನೋಡಿ ನಾನು ಬದುಕಿರೋದಕ್ಕೆ ನೀವು ಇವತ್ತು ಕಾಲ್ ಮಾಡ್ಬಿಟ್ಟು ನೀವು ಏನು ಸುದ್ದಿ ಏನು ಅಂತ ಹೇಳಿ ಕೇಳ್ತಿದ್ದೀರಾ ಆಯ್ತಾ ಬಟ್ ಆ ಮೀಡಿಯಾಗಳಲ್ಲಿ ಯಾಕೆ ಹಂಗ್ ಮಾಡ್ಲಿಲ್ಲ ನನ್ನನ್ನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ನನ್ನನ್ನ ಯಾಕೆ ಪರ್ಸನಲ್ ಆಗಿ ತಗೋತಿದ್ದಾರೆ ಅದು ನನಗೆ ಅರ್ಥ ಆಗ್ತಿಲ್ಲ ನಾನು ಏನ್ ತಿಂದಿದ್ದೀನಿ ಅವ್ರದ್ದು ನಾನು ಅವ್ರಿಗೆ ಏನ್ ಮಾಡಿದೀನಿ ನಾನು ಅವ್ರ ಮುಖಗಳನ್ನು ನೋಡಿಲ್ಲ ನನಗೆ ಪರ್ಸನಲ್ ಆಗಿ ನಾನು ಯಾರನ್ನೂ ಕೂಡ ನಾನು ಎದುರಾಕೊಂಡಿಲ್ಲ ನೀವು ಫೀಲ್ಡ್ ಅಲ್ಲಿ ಎಲ್ಲೇ ಬೇಕಾದ್ರೂ ಕೇಳ್ಬೋದು ಯಾರನ್ನೇ ಬೇಕಾದ್ರೂ ಕೇಳ್ಬೋದು ನಾನು ಎಲ್ಲರ ಹತ್ರನು ಖುಷಿಯಾಗಿ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿರ್ತೀನಿ ಆಯ್ತಾ ನಾನು ಮುಂದೆ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ ಅಯ್ಯೋ ನೀನ್ ಬೆಳ್ದಲ್ಲ ಅಮ್ಮ ನಮಗ್ ತುಂಬಾ ಖುಷಿ ಆಗುತ್ತೆ ನೀನ್ ಗಿಲ್ಲಿಗೆ ಹೋಗಿದ್ ನಮ್ಗೆ ತುಂಬಾ ಖುಷಿ ಆಯ್ತು ನಮ್ ಜೊತೆಗಿರೋರು ಹಿಂಗ್ ಬೆಳೆದ್ರಲ್ಲ ಅಂತ ಹೇಳಿ ಖುಷಿ ಆಯ್ತು ಅಂತ ನನ್ನ ಎದುರುಗಡೆ ಹೇಳ್ತಾರೆ ಬಟ್ ಹಿಂದೆ ಇವಳು ಬೆಳೆದ್ಬಿಟ್ಲಲ್ಲ ಗುರು ಇವಳು ಹಿಂಗೆ ಇದ್ ಮಾಡ್ತಿದ್ದಾಳಲ್ಲ ಗುರು ಒಂದ್ ಹುಡುಗಿ ಬೆಳೆಯೋದೇ ತಪ್ಪು ನನಗೆ ಯಾವ್ದು ಬ್ಯಾಕ್ ಗ್ರೌಂಡ್ ಇಲ್ಲ ಸಾಕಿಲ್ಲ ಅವ್ರೆ ನಾನು ತುಂಬಾ ತೀರಾ ಒಂದ್ ಬಡ ಕುಟುಂಬದಿಂದ ಬಂದಿದ್ದು ನಮ್ ಸಿಂಗಲ್ ಮದರ್ ನಮ್ ತಾಯಿ ಒಬ್ಬರೇ ನನ್ನ ಸಾಕಿದ್ದು 10ನೇ ಕ್ಲಾಸಿಂದ ಕೆಲಸ ಮಾಡ್ಕೊಂಡು ದುಡ್ಕೊಂಡು ನಾನು ಚಾನೆಲ್ಗಳಲ್ಲಿ ಕೆಲಸ ಮಾಡ್ಕೊಂಡು ನಾನು ಕೆಲಸ ಮಾಡ್ತಿದ್ದೀನಿ ಅಂತಿದ್ರಲ್ಲಿ ಇವರು ನನ್ನನ್ನೇ ಹಿಂಗ್ ಟಾರ್ಗೆಟ್ ಮಾಡಿದ್ರೆ ಹೆಂಗೆ ಆಯ್ತು ಈಗ ಪರ್ಸನಲ್ ಆಗಿ ತಗೋತಿದ್ದೀರಾ ಅಲ್ವಾ ಇವಾಗ ನಾನು ಪರ್ಸನಲ್ ಆಗಿ ತಗೊಂಡಿದ್ದೀನಿ ನಾನ್ ಬಿಡೋ ಮಗಳಲ್ಲ ಇವಾಗ ಆನಂದ್ ಗುರುಜಿ ಅವರು ಬರ್ಬೇಕು ಇವಾಗ ನಾನು ಬರ್ತೀನಿ ಪ್ರೆಸ್ ಮೀಟ್ ಅನ್ನ ಮಾಡ್ಲಿ ಇದೇ ಮೀಡಿಯಾದವ್ರನ್ನ ಕರಿತೀನಿ ಯಾರ್ಯಾರು ನನ್ನ ಬಗ್ಗೆ ಆಯ್ತಾ ಯಾರ್ಯಾರು ನನ್ನ ಬಗ್ಗೆ ನೆಗೆಟಿವ್ ಮಾಡಿದಾರೆ ಅವ್ರು ಎಲ್ಲರೂ ಆ ಪ್ರೆಸ್ ಮೀಟ್ ಬರ್ಲೇಬೇಕು ಬರ್ಲಿಲ್ಲ ಅಂತಂದ್ರೆ ಅವಾಗ ಆ ಮೀಡಿಯಾಗಳಿಗೆ ನಾನು ಹೇಳ್ತೀನಿ ದೊಡ್ಡದಾಗ ನಾನು ಬೋರ್ಡ್ ಇಟ್ಕೊಂಡೇ ಹೇಳ್ತೀನಿ ಯಾರು ನನ್ನ ಬಗ್ಗೆ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಿದ್ದಾರೆ ಆ ಮೀಡಿಯಾಗಳು ಮಾರಾಟ ಆಗಿದ್ದಾವೆ ಆನಂದ್ ಗುರುಜಿ ಅವರು ಅವ್ರನ್ನ ಬುಕ್ ಮಾಡ್ಕೊಂಡೇ ಸುದ್ದಿಯನ್ನ ಮಾಡಿಸ್ತಿರೋದು ಸತ್ಯವಾದ ಸುದ್ದಿ ಮಾಡ್ಸಂಗಿದ್ರೆ ನನ್ನನ್ನ ಕೇಳ್ಬಿಟ್ಟು ಮಾಡಿಸ್ಬೇಕು ಮತ್ತೆ ಆನಂದ್ ಗುರುಜಿ ಅವರು ನಂದ್ ಏನಿದೆ ತಪ್ಪು ಆಯ್ತಾ ನಾನು ಏನ್ ಮಾತಾಡಿದೀನಿ ಆನಂದ್ ಗುರು ಹತ್ರ ನಾನು ಏನ್ ಕೇಳಿದೀನಿ ಅದ್ರ ಬಗ್ಗೆ ಪುರಾವೆಗಳು ಸಾಕ್ಷಿಗಳನ್ನ ಕೊಟ್ಟು ಮಾತಾಡ್ಬೇಕು ಇಲ್ಲ ಅಂತಂದ್ರೆ ನಾನಂತೂ ಇದನ್ನ ಇಲ್ಲಿಗೆ ಬಿಡೋ ಮಗಳಲ್ಲ ನನಗೆ ತುಂಬಾನೇ ಬೇಜಾರಾಗ್ಬಿಟ್ಟಿದೆ ನನ್ನ ಜೀವನದಲ್ಲಿ ಸೋತು ಮತ್ತೆ ಎದ್ ಬಂದ್ ನಿಂತು ನನಗೆ ಎಷ್ಟು ಹಿಂಸೆ ಮಾಡ್ತಿದ್ದಾರೆ ಅಂತಂದ್ರೆ ಇದು ಮೆಂಟಲಿ ಟಾರ್ಚರ್ ಇದು ನನಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ ಸಾಗಿಲ್ಲ ಅವ್ರೆ ಇವ್ರು ಯಾಕೆ ಹಿಂಗ್ ಮಾಡ್ತಿದ್ದಾರೆ ಅನ್ನೋದು ನನ್ಗೆ ಅರ್ಥ ಆಗ್ತಿಲ್ಲ ಒಂದ್ ಹೆಣ್ಮಗು ಬೆಳೆಯೋದೇ ತಪ್ಪ ಒಂದ್ ಹೆಣ್ಮಗು ನಿಂತು ಕೆಲಸ ಮಾಡೋದೇ ತಪ್ಪ ನೀವು ಹೇಳ್ತಾ ಇದ್ರಿ ಸಿಂಗಲ್ ಪೇರೆಂಟು ನನ್ನ ತಾಯಿ ಗಟ್ಟಿಗಿತ್ತಿ ಆಕೆ ನನ್ನನ್ನು ಸಾಕೋದಕ್ಕೆ ಬಹಳಷ್ಟು ಶ್ರಮವನ್ನು ಪಟ್ಟಿದ್ರು ಒಂದು ಹೆಣ್ಣು ಮಗಳಾಗಿ ಸಮಾಜದಲ್ಲಿ ಬೆಳಿಬಾರ್ದ ಸಣ್ಣ ಹೆಸರು ಮಾಡಿದ ತಕ್ಷಣ ಎಲ್ಲರ ಕಣ್ಣು ಕುಕ್ಕುವಂತಹ ಕ್ಯಾರೆಕ್ಟರ್ ಆಗಿ ಮಾರ್ಪಟ್ಟಿದ್ದೀನಿ ಎಲ್ಲರೂ ಕೂಡ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ನನಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನನಗೆ ಮಾನಸಿಕ ಹಿಂಸೆ ಸಮಾಜ ನೀಡ್ತಾ ಇದೆ ಜೊತೆಗೆ ಮಾಧ್ಯಮದ ಬಗ್ಗೆಯೂ ಕೂಡ ತಮ್ಮ ಅಭಿಪ್ರಾಯವೂ ಕೂಡ ಒಂದು ಚರ್ಚೆಗೆ ಗ್ರಾಸವಾಗಿದೆ
ನೋಡಿ, ಮಾಧ್ಯಮ ಎನ್ನುವಂತಹದ್ದು ಸಮಾಜಕ್ಕೆ ಅಗತ್ಯ ಮತ್ತು ಅನಿವಾರ್ಯ. ಮಾಧ್ಯಮ ಸಂವಿಧಾನದ 4ನೇ ಅಂಗ. ಮಾಧ್ಯಮ ಈ ಹಿಂದೆಯೂ ಕೂಡ ಇಡೀ ಸಮಾಜಕ್ಕೆ ಬಹಳಷ್ಟು ದೊಡ್ಡ ಮಟ್ಟಿಗಿನ ಕೊಡುಗೆ ಕೊಟ್ಟಿದೆ, ಈಗಲೂ ಕೊಡ್ತಾ ಇದೆ, ಮುಂದೆಯೂ ಕೂಡ ಕೊಡ್ತಾ ಇದೆ. ನಿಮ್ಮ ಅಭಿಪ್ರಾಯವನ್ನು ಕೂಡ ನಿರಾಕರಿಸೋದಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲದರ ನಡುವೆ ನಾನು ಕೇಳ್ತಾ ಇರೋದು, ನೀವು ಸದಾಕಾಲ ಅತ್ಯಂತ ಆತ್ಮವಿಶ್ವಾಸದಿಂದ ನಡೆದುಕೊಳ್ತೀರಿ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚುರುಚುರುಕಾಗಿ, ಒಂದು ಚುಳು ಯೌವನದ ಯುವತಿ ಎಷ್ಟರ ಮಟ್ಟಿಗೆ ಚುರುಚುರುಕಾಗಿ ಕಾಣಿಸಿಕೊಳ್ಬೋದು, ಎಲ್ಲ ತರಹದಲ್ಲೂ ತಾವು ಕಾಣಿಸಿಕೊಳ್ತೀರಿ. ಹಾಗಾಗಿ ಈಕೆಯನ್ನ ತಟ್ಟೋದ್ರಿಂದ, ಈಕೆಯನ್ನ ಪ್ರವೋಕ್ ಮಾಡೋದ್ರಿಂದ, ಈಕೆಯನ್ನ ವಿಮರ್ಶೆ ಮಾಡೋದ್ರಿಂದ, ಈಕೆಯನ್ನ ಹೀಯಾಳಿಸೋದ್ರಿಂದ ಈಕೆ ಮನನೊಂದುಕೊಳ್ಳೋದಿಲ್ಲ, ಧೈರ್ಯವಾಗಿ ನಿಂತ್ಕೋತಾಳೆ ಅನ್ನೋ ಕಾರಣಕ್ಕೋಸ್ಕರ ಮಾವಿನ ಮರಕ್ಕೆ ಕಲ್ಲು ಹೊಡಿತಿದ್ದಾರೋ ಏನೋ. ಹಂಗೆ ಮಾಡ್ತಿದ್ದಾರೆ ಸಾಹಿಲ್ ಅವ್ರೆ. ಏನ್ ಗೊತ್ತಾ, ನಾನು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಲ್ಲ. ಎಷ್ಟು ಟ್ರೋಲ್ ಆಗಿದ್ದೀನಿ, ಜನ ಹೆಂಗೆಲ್ಲ ಮಾತಾಡಿದ್ದಾರೆ, ಜನ ಈಗ್ಲೂ ನನ್ನ ಕಮೆಂಟ್ ಬಾಕ್ಸ್ ಬಂದು ಹೆಂಗೆಲ್ಲ ಮಾತಾಡ್ತಾರೆ, ನಾನು ಯಾರಿಗೂ ಕೇರೇ ಮಾಡಲ್ಲ, ನಾನು ಕ್ಯಾರೇನು ಅನ್ನಲ್ಲ ಆಯ್ತಾ. ಯಾವಾಗ ಇದು ತೀರಾ ಪರ್ಸನಲ್ ಆಗಿ ಹೋಯ್ತು, ನಾನು ಇದುವರೆಗೂ ಮಾತಾಡಿರ್ಲಿಲ್ಲ, ಯಾವಾಗ ಪರ್ಸನಲ್ ಆಗಿ ಹೋಯ್ತು ಅದಕ್ಕೆ ನನಗೆ ಬೇಜಾರಾಗ್ತಿರೋದು. ಯಾಕೆ ಇವ್ರು ನನ್ನ ಪರ್ಸನಲ್ ಆಗಿ ತಗೊಂತಿದ್ದಾರೆ. ಇವಾಗ ಅವ್ರು ನನ್ನ ಪರ್ಸನಲ್ ಆಗಿ ತಗೊಂಡ್ ಸುದ್ದಿ ಮಾಡ್ತಿದ್ರಲ್ವಾ, ನಾನ್ ಪರ್ಸನಲ್ ಆಗಿ ತಗೊಂಡ್ರೆ ಅದು ಬೇರೆ ರೀತಿನೇ ಆಗುತ್ತೆ. ನಾನು ಹೇಳ್ತಿಲ್ವಾ, ಇವಾಗ ಅವ್ರು ಇನ್ನೂ ಶುರು ಮಾಡಿದ್ದಾರೆ, ಎಂಡ್ ನಾನೇ ಮಾಡೋದು. ಆನಂದ್ ಗುರುಜಿ ನನ್ ಕಣ್ಮುಂದೆ ಬರ್ಲೇಬೇಕು, ನಾನು ಆನಂದ್ ಗುರುಜಿನ ಎದುರಿಗೆ ಮುಖಾಮುಖಿ ನಾನು ಕುತ್ಕೊಳ್ಳೇಬೇಕು, ಮುಖಾಮುಖಿ ಆನಂದ್ ಗುರುಜಿ ನಾನು ಚರ್ಚೆ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ಆನಂದ್ ಗುರುಜಿ ಅವ್ರಿಗೆ ಹೇಳ್ತಿದೀನಿ, ಆನಂದ್ ಗುರುಜಿ ಅವರೇ, ನೀವು ನನ್ನನ್ನ ಎದುರಾಕೊಂಡಿರೋದು, ನಾನ್ ಏನ್ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ ಆಯ್ತಾ. ನೀವ್ ಏನ್ ಇವಾಗ ಮರ್ಯಾದೆಗೋಸ್ಕರ ನಂದು ಮರ್ಯಾದೆ ಹೋಗ್ತಿದೆ, ನನ್ ಬಗ್ಗೆ ಹಿಂಗೆಲ್ಲ ಸುದ್ದಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೀವ್ ಇವಾಗ ಎಲ್ಲಾ ಮೀಡಿಯಾಗಳಲ್ಲಿ ಸುದ್ದಿಯನ್ನ ಮಾಡಿಸ್ತಿದ್ದೀರಾ. ನೀವ್ ಅದಕ್ಕೆ ಕರೆಕ್ಟ್ ಆಗಿ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ಮರ್ಯಾದೆನ ನಾನೇ ಕಳಿಯೋದು. ನೀವು ಕರೆಕ್ಟ್ ಆಗಿ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಅಂತಂದ್ರೆ ನಿಮ್ ಮರ್ಯಾದೆನ ನಾನೇ ಕಲಿಯೋದು. ಆನಂದ್ ಗುರುಜಿ ಇದು ವಾರ್ನಿಂಗ್. ಇದು ಅವ್ರಿಗೆ ಹೆಂಗ್ ಹೇಳ್ಬಿಟ್ರು, ನೀವು ನಾನ್ ಸುದ್ದಿ, ನಾನು ಅವ್ರ ಹತ್ರ ದುಡ್ಡು ಕೇಳಿದೀನಿ, ನಾನು ಹೆಂಗ್ ತಗೊಂಡಿದೀನಿ ಅಂತ ಅವ್ರಿಗೆ ಹೆಂಗ್ ಹೇಳ್ಬಿಟ್ರು. ದಿವ್ಯಾ, ಪ್ರಮುಖವಾಗಿ ಕೇಳಿದ್ರೆ ಸಾಗಿಲ್ಲ ಅವ್ರೆ, ನಾನು ಹೇಳ್ತಿಲ್ಲ, ನಾನು ಕೇಳಿದ್ರೆ ನಾನು ಮಾತಾಡ್ತಾನೆ ಇರ್ಲಿಲ್ಲ, ನಾನ್ ಕೇಳಿಲ್ಲ, ನಾನು 100% ಆಗಿ ಪ್ಯೂರ್ ಆಗಿದ್ದೀನಿ. ಆನಂದ್ ಗುರುಜಿ ಅವರು 100% ಆಗಿ ಹಂಗೆ ಇದ್ರೆ, ನೀವು ಸುಳ್ಳು ಹೇಳ್ತಿಲ್ಲ ಅಂತಂದ್ರೆ ನಾನು ಎದುರುಗಡೆ ಅವ್ರು ಬರ್ಲೇಬೇಕು, ಅವ್ರು ಕುತ್ಕೊಂಡು ಈ ಸಂದರ್ಭದಲ್ಲಿ ಐ ವಾಂಟ್ ಕ್ಲಾರಿಟಿ. ದಿವ್ಯಾ, ಸುದ್ದಿಯನ್ನ ಹೊರತುಪಡಿಸಿದ್ರೆ ಆನಂದ್ ಗುರೂಜಿಯನ್ನ ಮುಖತಃ ನೀವು ಭೇಟಿಯಾಗಿದ್ರ ಈ ಹಿಂದೆ? ನಾನು ನೋಡಿ ಇಲ್ಲ. ಪರ್ಸನಲ್ ಆಗಿ ಅವರ ದೂರವಾಣಿ ಸಂಪರ್ಕಕ್ಕೆ ಏನಾದ್ರೂ ಹೋಗಿ ಮಾತನಾಡಿರೋ ಅನುಭವ? ಮಾತಾಡೇ ಇಲ್ಲ ಇದುವರೆಗೂ. ಆನಂದ್ ಗುರೂಜಿ ಅವ್ರ ಮುಖಾನೂ ನೋಡಿಲ್ಲ, ಪರ್ಸನಲ್ ಆಗಿ ಅವ್ರ ಹತ್ರ ನಾನು ಮಾತು ಆಡಿಲ್ಲ. ಅದ್ ಹೆಂಗ್ ಹೇಳ್ತಾರೆ ಸಾಕಿಲ್ ಅವ್ರೆ, ನಾನು ಅವ್ರ ಹತ್ರ ದುಡ್ಡು ಕೇಳಿದ್ದೀನಿ ಅಂತ? ಯಾಕೆ ಮೀಡಿಯಾಗಳಂತಂದ್ರೆ ನಾವು ಜನರಿಗೆ ಒಂದ್ ಒಳ್ಳೆ ಸುದ್ದಿ ಕೊಡೋದು, ಜನರಿಗೆ ಉಪಯುಕ್ತ ಆಗುವಂತದ್ದು, ಜನರಿಗೆ ಏನಾದ್ರು ಮಾಹಿತಿ ಕೊಡೋದಕ್ಕೆ ನಾವು ಬಳಸ್ಕೋಬೇಕು. ಯಾಕೆ ಸುಳ್ಳು ಸುದ್ದಿಗಳನ್ನ ಹಬ್ಸೋದಕ್ಕೆ, ಒಬ್ರು ತೇಜೋವಧೆ ಮಾಡೋದಕ್ಕೆ, ಒಬ್ಬ ಹೆಣ್ಮಗ್ಳನ್ನ ಅಂದ್ರೆ ಬೆಳಿಲೇಬಾರ್ದು, ಒಂದು ಸಾಯೋ ಮಟ್ಟಕ್ಕೆ ಇವ್ರು ಯಾಕೆ ಹಂಗ್ ಮಾಡ್ತಿದ್ದಾರೆ? ಎಷ್ಟು ಟಾರ್ಚರ್ ಗೊತ್ತಾ, ಈ ಕಡೆ ಫ್ಯಾಮಿಲಿ ಕಡೆಯಿಂದ, ಈ ಕಡೆ ನಾನ್ ಮದ್ವೆ ಆಗೋ ಹುಡುಗನ್ ಮನೆ ಕಡೆಯಿಂದ. ಅವ್ರು ಏನ್ ಅನ್ಕೊಳಲ್ಲ ಹೇಳಿ, ಅವರೆಲ್ಲ ಸ್ಟ್ರಾಂಗ್ ಆಗಿ ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ನಾನು ಇವಾಗ ಹಿಂಗಿದೀನಿ. ಒಂದ್ ಎಲ್ಲಾ ಹೆಣ್ಮಕ್ಳುಗಳಿಗೂ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಷ್ಟು ಸಪೋರ್ಟಿವ್ ಆಗಿದ್ರೆ ಅವ್ರು ಏನ್ ಬೇಕಾದ್ರೂ ಫೇಸ್ ಮಾಡ್ತಾರೆ ನಂತರ ಆಯ್ತಾ. ಬಟ್ ಒಂದ್ ಇದ್ದೇ ಇರತ್ತಲ್ಲ, ಅವ್ರಿಗೆ ಬೇರೆಯವ್ರು ಅವ್ರು ಇವ್ರು ಕೇಳ್ದಾಗ ಅವ್ರ ಮನ್ಸಿಗೆ ನೋವು ಆಗೇ ಆಗುತ್ತಲ್ವಾ. ಯಾಕೆ ಹೀಗ್ ಮಾಡ್ತಿದಾರೆ? ಅವ್ರಿಗೂ ಒಂದ್ ಫ್ಯಾಮಿಲಿ ಇಲ್ವಾ? ಅವ್ರಿಗೂ ಹೆಂಡತಿ ಮಕ್ಳಿಲ್ಲ ಇಲ್ವಾ? ಅವ್ರಿಗೆ ಒಳ್ಳೇದಾಗುತ್ತೆ ಹಂಗೆಲ್ಲ ಮಾಡಿದ್ರೆ. ನನ್ ಹೆಣ್ಮಕ್ಳು ನನ್ ಶಾಪ ಇದೆಯಲ್ಲ ಆನಂದ್ ಗುರೂಜಿ ಅವ್ರಿಗೆ, ಅದು ಯಾವತ್ತೂ ತಟ್ಟದೆ ಬಿಡಲ್ಲ ನನ್ ಶಾಪ. ಅವರು ದೇವತಾ ಪುರುಷ ಅಲ್ವಾ, ಯಾವ ದೇವ್ರು ಇಲ್ಲ, ಏನು ಇಲ್ಲ. ನಾವೇ ಮನುಷ್ಯನ ದೇವ್ರು ಮಾಡ್ತಿರೋದು. ದೇವ್ರಿದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು, ಗುಡಿಗೆ ಹೋಗ್ಬೇಕು, ಪೂಜೆ ಮಾಡ್ಬೇಕು. ಅಂತದ್ರಲ್ಲಿ ಯಪ್ಪ ವಿಳೆದೆಲ್ಲ ಶಾಸ್ತ್ರ ಹೇಳ್ತಾನೆ, ಅದು ಮಾಡ್ತಾನೆ, ಇದು ಮಾಡ್ತಾನೆ ಅಂತ ಅವನನ್ನ ದೇವ್ರು ಮಾಡಿ ಇಟ್ಟಿರೋದ ನಾವು ಆಯ್ತಾ. ಅಂತವ್ನು ಬಂದ್ಬಿಟ್ಟು ನನ್ನನ್ನ ತೇಜೋವಧೆ ಮಾಡ್ತಿದ್ರೆ, ನನಗೆ ಅಪಪ್ರಚಾರ ಮಾಡ್ತಿದ್ರೆ, ನನ್ನ ಮಾನ ಮರ್ಯಾದೆನ ಕಳಿತಿದೆ ಅದು ಆನಂದ್ ಗುರೂಜಿ. ಅವ್ರ ಮಾನ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೆ, ಅವ್ರ ಮಾರ್ಕೆಟ್ ಅನ್ನ ಉಳಿಸ್ಕೊಳ್ಳೋದಕ್ಕೆ. ದಿವ್ಯಾ, ಇದೇ ಸಂಕಟವನ್ನ ಅವರು ಕೂಡ ವ್ಯಕ್ತಪಡಿಸಿದ್ರು. ನಿನ್ನೆ ದಿನ ಇದೇ ಸಂಕಟವನ್ನ ಅವರು ವ್ಯಕ್ತಪಡಿಸಿದ್ರು. ನನಗೆ ಆಂಕರ್ಗಳು ಮಾನಸಿಕ ಹಿಂಸೆ ನೀಡ್ತಾ ಇದ್ದಾರೆ, ನನ್ನ ಭಾವನೆಯ ಜೊತೆ ಆಟ ಆಡ್ತಾ ಇದ್ದಾರೆ, ನಾನು ಕೂಡ ಮನುಷ್ಯ, ನನಗೂ ಕೂಡ ಭಾವನೆಗಳಿದಾವೆ, ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡುವುದರ ಮುಖಾಂತರವಾಗಿ ನನಗೆ ಮಾನಸಿಕ ಹಿಂಸೆ ನೀಡ್ತಾ ಇದ್ದಾರೆ ಅಂತ ಹೇಳಿ ಅವರು ಕೂಡ ಇದೇ ತರ ಭಾವನಾತ್ಮಕವಾಗಿ ಮಾತನಾಡ್ತಾ ಇದ್ರು ನಿನ್ನೆ. ಈಗ ಸಾಹಿಲ್ ಅವ್ರೆ, ಸುದ್ದಿ ಇಲ್ದೆ ಸುದ್ದಿ ಪ್ರಸಾರ ಮಾಡ್ತೀವ ನೀವು? ಎಂಬ್ಲೈವ್ ಅಲ್ಲಿ ನಾನು ಯಾವ್ದು 2 ಪ್ರೋಗ್ರಾಮ್ ಆಂಕರಿಂಗ್ ಮಾಡಿದೀನಿ. ಮಿಕ್ಕಿದೆಲ್ಲ ಆಮೇಲೆ ಕೋರ್ಟಿಂದ ಅದೇನೋ ಆದೇಶ ಬಂದ್ಮೇಲೆ ಎಲ್ಲ ಯಾವ್ದು ನ್ಯೂಸ್ನು ಅಪ್ಲೋಡ್ ಮಾಡಿಲ್ಲ. ಅದ್ರಲ್ಲಿ ಏನ್ ಸುದ್ದಿ ಇದೆ, ಆನಂದ್ ಗುರೂಜಿ ಅವರು ಏನ್ ಅವ್ರದ್ದು ಇಲ್ಲಿಗಲ್ ಅದೇನು ಕನ್ಸ್ಟ್ರಕ್ಷನ್ ಇಲ್ಲಿಗಲ್ ಅದೇನೇನಿದೆ ಅದಕ್ಕೆ ಪ್ರೂಫ್ ಅನ್ನ ಕೊಟ್ಟು ಸಾಕ್ಷಿಯನ್ನ ಇಟ್ಟು ನಾನು ಅದನ್ನ
ಆಂಕರಿಂಗ್ ಮಾಡಿರುವಂತದ್ದು. ನನಗೇನ್ ಹೇಳಿರ್ತಾರೆ ನಮ್ಮ ಆಫೀಸ್ ಕಡೆಯಿಂದ ಏನ್ ಕೊಟ್ಟಿರ್ತಾರೆ, ಅವರು ಪೂರ್ವಾಪರ ಎಲ್ಲ ನೋಡಿ ಅದು ಸಾಕ್ಷಿ ಸಮೇತವಾಗಿ ವಿತ್ ಪ್ರೂಫ್ ಅದನ್ನ ನನ್ನ ಕೈಲಿ ಆಂಕರಿಂಗ್ ಮಾಡಿಸಿದ್ದಾರೆ. ಆಯ್ತಾ, ನಾನು ಇಲ್ಲಿ ಯಾವ್ದು ಕೂಡ ನಾನು ಆನಂದ್ ಗುರೂಜಿ ಅವ್ರಿಗೆ ನಾನು ಕೆಟ್ಟ ಮಾತಲ್ಲಿ ನಿಂದಿಸೋದಾಗಿರ್ಬೋದು, ಅಥವಾ ಅವ್ರಿಗೆ ನಾನು ಟಾರ್ಚರ್ ಕೊಟ್ಟಿರೋದಾಗಿರ್ಬೋದು, ಅಥವಾ ನೀವು ಆನಂದ್ ಗುರೂಜಿ ನೀವು ಹಿಂಗೆ ಮಾಡ್ತಿದ್ರ ಅಂತ ಅವ್ರ ಹಿಂದೆ ಮುಂದೆ ತಿರುಗಾಡಿ ಆನಂದ್ ಗುರೂಜಿಗೆ ಮೈಕ್ ಇಟ್ಕೊಂಡು ನಾನು ಟಾರ್ಚರ್ ಯಾವುದೂ ಮಾಡಿಲ್ಲ ನಾನು. ಆಯ್ತಾ, ಆನಂದ್ ಗುರೂಜಿ ಅವ್ರನ್ನ ಮಾತಾಡ್ಸಕ್ಕೂ ಹೋಗಿಲ್ಲ. ಏನಿದೆ ಸುದ್ದಿ ಅದನ್ನ ಮಾಡಿದೀನಿ. ಅದನ್ನ ಅವ್ರು ಹೆಂಗೆ ಅವರು ತೀರಿಸ್ಕೋಬೇಕು, ಹೆಂಗೆ ತಗೋಬೇಕು ಅಂತಂದ್ರೆ ಅದನ್ನ ಲೀಗಲ್ ಆಗೇ ಹೋಗಿ ನೋಡಿ ನನ್ನ ಬಗ್ಗೆ ಹಿಂಗ್ ಸುದ್ದಿ ಮಾಡ್ತಿದಾರೆ ಅಂತ ಲೀಗಲ್ ಆಗೇ ಹೋಗ್ಬೇಕು. ಯಾಕೆ ಆನಂದ್ ಗುರೂಜಿ ಅವ್ರು ಅಡ್ಡ ಹಿಡಿತಿದ್ದಾರೆ? ಅವ್ರು ಹೋದ್ರು ಅಲ್ವಾ ಕೋರ್ಟ್ಗೆ, ಆಯ್ತು ಅಲ್ವಾ ಅಲ್ಲೆಲ್ಲ ಡಿಸಿಷನ್, ಬೇಲು ಬಂತಲ್ವಾ, ಈಗ ಯಾಕೆ ಸುದ್ದಿಯನ್ನ ಮಾಡ್ತಿದ್ದಾರೆ ಆನಂದ್ ಗುರೂಜಿ ಅವರು? ಯಾಕೆ ಇಷ್ಟು ದಿನ ಸುಮ್ನೆ ಇದ್ರು? ಈಗ ಆ ವಿಡಿಯೋಸ್ಗಳನ್ನ ಡಿಲೀಟ್ ಮಾಡಿ ಅಂತ ಒಂದೇ ಸಮ ನಮ್ಮ MD ಆಗಿರುವಂತ ಕೃಷ್ಣಮೂರ್ತಿ ಸರ್ ಅವ್ರಿಗೆ ಕೇಳ್ಕೊಂಡ್ರು. ಅವ್ರು ಮಾಡ್ಲಿಲ್ಲ ಅವರು. ಆಯ್ತಾ, ಎಲ್ಲಾ ಸುದ್ದಿಗಳನ್ನ ಹಾಕ್ಬಿಟ್ಟು ಆಮೇಲೆ ಡಿಲೀಟ್ ಮಾಡಿದ್ರೆ ಮೀಡಿಯಾದ ಮೇಲೆ ಜನರಿಗೆ ಏನ್ ನಂಬಿಕೆ ಬರುತ್ತೆ? ನಂಬಿಕೆ ಬರಲ್ಲ ಅಲ್ವಾ? ಸುದ್ದಿ ಮಾಡ್ತಾರೆ ಇವ್ರು ಡಿಲೀಟ್ ಮಾಡ್ತಾರೆ, ಇವ್ರು ಏನ್ ಕೊಡಕ್ ಹೋಗ್ತಿದ್ದಾರೆ ಸಮಾಜಕ್ಕೆ, ಏನ್ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ ಅಂತ ಅನ್ಸಲ್ವಾ? ಅದಕ್ಕೆ ಅವ್ರು ಯಾವ ಸುದ್ದಿನೂ ಡಿಲೀಟ್ ಮಾಡಿಲ್ಲ. ಅವ್ರಿಗೆ ಡಿಲೀಟ್ ಆಗ್ಬೇಕಿತ್ತು ಆ ಸುದ್ದಿಗಳು, ಇಲ್ಲಾಂದ್ರೆ ಅವ್ರ ಮಾರ್ಕೆಟ್ ಡೌನ್ ಆಗತ್ತಲ್ವಾ? ಸುದ್ದಿಗಳನ್ನ ಡಿಲೀಟ್ ಮಾಡಿಲ್ಲ ಅಂತ ಹೇಳಿ ಅವರು ನನ್ನನ್ನ ಹೈಲೈಟ್ ಮಾಡೋದಕ್ಕೆ ಯಾಕೆ ಹೈಲೈಟ್ ಮಾಡ್ತಿದ್ದಾರೆ? ನನ್ನನ್ನು ಯಾಕೆ ಅವರು ಟಾರ್ಗೆಟ್ ಆಗಿ ತಗೋತಿದ್ರು? ನನ್ನನ್ನು ಯಾಕೆ ಹೈಲೈಟ್ ಮಾಡ್ತಿದ್ದಾರೆ? ನಾನು ಅವ್ರ ಮುಖ ನೋಡಿಲ್ಲ ಅಂದಾಗ ನನ್ನ ಬಗ್ಗೆ ಅವರು ಯಾಕೆ ಆ ರೀತಿ ಸುಳ್ಳುಗಳನ್ನ ಹೇಳ್ಬೇಕು? ಅದು ಅಲ್ಲದೆ ಈ ಮಾಧ್ಯಮಗಳಲ್ಲಿ ದಿವ್ಯಾ ಗ್ಯಾಂಗು ಎಷ್ಟ್ ಗ್ಯಾಂಗ್ ಕತ್ಕೊಂಡಿದ್ದೀನಿ ನಾನು, ಹಳೆ ಗ್ಯಾಂಗು ಹೊಸ ಗ್ಯಾಂಗ್ ಅಂತೆ. ಯಾಕೆ ನನ್ ಗ್ಯಾಂಗ್ ಬರೋದಕ್ಕೆಲ್ಲ ಕ್ಯೂ ಅಲ್ಲಿ ನಿಂತಿದ್ದಾರೆ ಜನ? ದಿವ್ಯಾ ನಿನ್ ಗ್ಯಾಂಗ್ ಬರ್ತೀನಿ ಅಂತ ಏನ ಅಂದ್ರೆ ಇದೇ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವಳು ಏನಪ್ಪಾ ಬ್ಲಾಕ್ ಮೇಲ್ ಮಾಡಿ ದುಡ್ಡು ತಗೊಳ್ಳೋದನ್ನ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಕೋತಿದ್ದಾರೆ ಸಾಹಿಲ್ ಅವ್ರೆ. ನಾನು ಒಂದ್ ಕಾರ್ ಲೋನ್ ಕಟ್ಟೋದಕ್ಕೆ, ಮನೆ ಬಾಡಿಗೆ ಕಟ್ಟೋದಕ್ಕೆ, ಈಗ ಲಾಯರ್ ಗಳಿಗೆ ಚಾರ್ಜಸ್ ಕೊಡೋದಕ್ಕೆ ಎಷ್ಟು ಪರದಾಡ್ತಿದ್ದೀನಿ ಅಂತ ನನಗ್ ಗೊತ್ತು. ಲೋನ್ ಅವ್ರು ದಿನ ಬೆಳಗ್ಗೆ ಆದ್ರೆ ಕಾಲ್ ಮಾಡ್ತಾರೆ, ಕಾರ್ ಲೋನ್ ಕಟ್ಟಿ, ಮೊಬೈಲ್ ಲೋನ್ ಕಟ್ಟಿ, ಆ ಲೋನ್ ಕಟ್ಟಿ, ಈ ಲೋನ್ ಕಟ್ಟಿ ಅಂತ. ಲೋನ್ ಕಟ್ಟಕ್ ದುಡ್ಡಿಲ್ಲ ಇವ್ರ ಹತ್ರ. ನಾನು ತಗೊಂಡಿರೋ ನಾನು ಲೋನ್ ಕಟ್ಕೊಂಡು ಇಷ್ಟ ಜಮ್ ಅಂತ ಆರಾಮಾಗಿರ್ತಿದ್ವಲ್ವಾ? ಯಾಕೆ ನಾನು ಕಷ್ಟ ಪಡ್ತಿದ್ದೀನಿ ಜೀವನದಲ್ಲಿ? ನಮ್ಗೆ ಎಷ್ಟು ಕಮಿಟ್ಮೆಂಟ್ಸ್ ಇದೆ, ನಾನು ಎಷ್ಟು ಕಷ್ಟ ಪಡ್ತೀನಿ ನನಗ್ ಚೆನ್ನಾಗ್ ಗೊತ್ತು. ಇವ್ರಿಗೆ ಏನ್ ಗೊತ್ತು ನನ್ ಬಗ್ಗೆ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.